ಈ ಸೀಕ್ರೆಟ್ಗಳನ್ನ ತಿಳ್ಕೊಂಡ್ಮೇಲೆ ನೀವು ಸಹ ಟಾಪರ್ ವಿದ್ಯಾರ್ಥಿಗಳಾಗ್ತೀರಾ. ಈ ಸೀಕ್ರೆಟ್ಗಳು ಕೇವಲ ಟಾಪ್ 1 ಸ್ಟೂಡೆಂಟ್ಗಳಿಗೆ ಮಾತ್ರ ಗೊತ್ತಿದೆ. ಈ ಸೀಕ್ರೆಟ್ಗಳನ್ನ ತಿಳ್ಕೊಂಡ್ಮೇಲೆ ನೀವು ಸಹ ಆ್ಯಾವರೇಜ್ ಸ್ಟೂಡೆಂಟಿಂದ ಟಾಪರ್ ಸ್ಟೂಡೆಂಟ್ ಅಂತೂ ಖಂಡಿತವಾಗ್ಲೂ ಆಗ್ತೀರಾ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಾಗ ಕೆಲವೊಬ್ಬರು ನಿಮ್ಮನ್ನು ಅದ್ಭುತ ಅಂತ ಹೊಗಳ್ಬೋದು, ಅಥವಾ ಇನ್ನು ಕೆಲವೊಬ್ಬರು ಅದು ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆದರೆ ಅವರಿಗೆ ಅದರಿಂದ ನೀವು ಪಟ್ಟಿರುವಂತಹ ಪರಿಶ್ರಮ, ಅದರಿಂದ ನೀವು ಪಟ್ಟಿರುವಂತಹ ಕಷ್ಟ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ನೀವು ಅದನ್ನು ಅವರಿಗೆ ವ್ಯಕ್ತಪಡಿಸೋದು ಕೂಡ ವೇಸ್ಟ್, ಯಾಕಂದರೆ ನಿಮ್ಮ ಸಮಯದ ವ್ಯರ್ಥ ಆಗುತ್ತದೆ ವಿನಃ ಯಾವುದೇ ಪ್ರಯೋಜನ ಇಲ್ಲ. ನಿಮಗೆ ಬೇಕಾಗಿರೋದು ಓದಿದ್ದನ್ನು ನೆನಪಿಟ್ಟುಕೊಳ್ಳುವಂತಹ ಸೂತ್ರಗಳು ಮತ್ತು ಟಾಪರ್ಗೆ ಇರುವಂತಹ ಮೈಂಡ್ಸೆಟ್, ಹಾಗೂ ಯಾವುದೇ ಕಾರಣಕ್ಕೂ ಮರೆಯದೇ ಇರುವಂತಹ ಟ್ರಿಕ್ಸ್ಗಳು. ಈಗ ನಾನು ಹೇಳುವಂತಹ ಈ 3 ಟ್ರಿಕ್ಸ್ಗಳು ನಿಮ್ಮ ಇಡೀ ಜೀವನದಲ್ಲಿ ತುಂಬ ಅಂದರೆ ತುಂಬ ಅನುಕೂಲವಾಗುತ್ತೆ. ಮೊದಲನೇ ಟ್ರಿಕ್ಸ್ ಏನು ಅಂತ ಅಂದರೆ, ಮೊದಲನೇದಾಗಿ ನೀವು ಓದುವಂತಹ ವಿಧಾನ. ನೀವು ಓದುವಾಗ ಏನು ಮಾಡ್ತೀರಾ, ಆಲಸ್ಯ ಇರುವಂತಹ ಸಂದರ್ಭಗಳು, ಅಂದರೆ ಕೇವಲ ಸೋಫಾ ಮೇಲೆ ಮಲ್ಕೊಂಡು ಓದೋದು, ಅಥವಾ ಯಾರೂ ಇಲ್ಲದ ಜಾಗದಲ್ಲಿ ನೀವು ಒಬ್ಬರೇ ಆಲಸ್ಯದಿಂದ ಕುಳಿತುಕೊಂಡು ಓದುವುದು. ಈ ರೀತಿ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಓದಿದ್ದು ನೆನಪಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ಏನು ಮಾಡಬೇಕೆಂದರೆ, ನೀವು ಯಾವುದಾದರೂ ಒಂದು ಟಾಪಿಕ್ನ ಓದಿದ ತಕ್ಷಣ ಅದರಲ್ಲಿರುವಂತಹ ಮುಖ್ಯ ಅಂಶಗಳನ್ನು ಒಂದು ಚೀಟಿಯಲ್ಲಿ ಬರೆದು ನಿಮ್ಮ ಗೋಡೆಯ ಮುಂದೆ ಅಂಟಿಸಬೇಕು. ಮತ್ತು ಆ ಚೀಟಿಯಲ್ಲಿ ಎಲ್ಲ ಅಂಶಗಳನ್ನು ಬರೆಯಬಾರದು, ಅತ್ಯಂತ ಪ್ರಮುಖವಾಗಿರುವಂತಹ ಮತ್ತು ಮೌಲ್ಯಯುತ ಅಂಶಗಳನ್ನು ಬರೆದು ಅಂಟಿಸಬೇಕು. ಹಾಗಾದರೆ ಯಾವ ರೀತಿ ಓದಬೇಕು ಓದಲು ಕುಳಿತಾಗ ಅಂದಾಗ, ನೀವು ಓದಲು ಕುಳಿತಾಗ ನಿಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ ಯಾವುದೇ ಕಾರಣಕ್ಕೂ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡಬಾರದು. ಅಂದರೆ ನೀವು ಯಾವಾಗಲೂ ಓದುವಾಗ ಒಬ್ಬರೇ ಓದಬೇಕು, ಅಥವಾ ಮನಸ್ಸಿನಲ್ಲಿ ಓದುವುದಕ್ಕಿಂತ ಒಮ್ಮೆ ಜೋರಾಗಿ ಓದಬೇಕು ಮತ್ತು ಅದನ್ನು ಬರೆಯಬೇಕು. ಅಥವಾ ನಿಮಗೆ ಬರೆಯಲು ಆಗದಿದ್ದಾಗ ನೀವು ಓದಿದ್ದನ್ನು ಕನ್ನಡಿಯ ಮುಂದೆ ಕುಳಿತುಕೊಂಡು ಒಬ್ಬರೇ ನಿಂತುಕೊಂಡು ಹೇಳಿದಾಗ ನಿಮಗೆ ಆ ಟಾಪಿಕ್ ಸಂಪೂರ್ಣವಾಗಿ ನೆನಪಿರುತ್ತದೆ. ವೈಜ್ಞಾನಿಕವಾಗಿ ಒಂದು ರಿಸರ್ಚ್ ಪ್ರಕಾರ ಕಂಡುಬಂದಿರುವುದೇನೆಂದರೆ, ನೀವು 10 ಬಾರಿ ಓದುವುದರ ಬದಲು 1 ಬಾರಿ ಅದರಲ್ಲಿರುವಂತಹ ಆ್ಯಕ್ಷನ್ ಪ್ಲ್ಯಾನ್, ಅಂದರೆ ಅದರಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ಒಂದು ಚೀಟಿಯಲ್ಲಿ ಬರೆದಿಟ್ಟುಕೊಂಡು ಅದನ್ನು ನಿಮ್ಮ ಕಣ್ಣ ಮುಂದೆ ಅಂಟಿಸಿಕೊಂಡು ಓದಿದಾಗ ನಿಮಗೆ ಸಂಪೂರ್ಣವಾಗಿ ಆ ಟಾಪಿಕ್ ನೆನಪಿರುತ್ತದೆ. ನೀವು ಕೇವಲ 1 ಬಾರಿ ಓದಿದ ತಕ್ಷಣ ಅದನ್ನು ನಿಮಗೆ ನೆನಪಿರುವಷ್ಟು ಅದನ್ನು ಬರೆದಾಗ ನಿಮಗೆ ಆ ಟಾಪಿಕ್ ತುಂಬ ಅಂದರೆ ತುಂಬ ಸಹಕಾರಿಯಾಗುತ್ತದೆ. ಯಾಕಂದರೆ ನೀವು 10 ಬಾರಿ ಓದುವುದಕ್ಕಿಂತ ಕೇವಲ 1 ಬಾರಿ ಓದಿ, ಆದರೆ 2ನೇ ಬಾರಿ ಬರೆಯಬೇಕು. ಆಗ ನಿಮ್ಮಲ್ಲಿ ಉಂಟಾಗುವಂತಹ ಬೆಸ್ಟ್ ಫೀಲ್ ತುಂಬ ಅಂದರೆ ತುಂಬ ಇರುತ್ತೆ. ಯಾಕಂದರೆ ಇದರಿಂದ ನಿಮಗೆ ಸ್ಟ್ರೆಸ್ ಫೀಲ್ ಕೂಡ ಆಗಲ್ಲ ಮತ್ತು ಓದಲು ಸಹ ತುಂಬ ಅನುಕೂಲವಾಗಿರುತ್ತದೆ. ನೆಕ್ಸ್ಟ್ 2ನೇ ಟ್ರಿಕ್ಸ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್. ನೀವು ಓದಿದ ತಕ್ಷಣ ಅದನ್ನು ಬರೆಯುವುದರಿಂದ ನಿಮಗೆ ಆ ಟಾಪಿಕ್ ಎಷ್ಟು ನೆನಪಿರಲು ಸಹಾಯ ಮಾಡುತ್ತದೆಯೋ ಅದೇ ರೀತಿ ಈ ಕಮ್ಯುನಿಕೇಷನ್ ಸ್ಕಿಲ್, ಅಂದರೆ ನೀವು ಓದಿದ ತಕ್ಷಣ ನಿಮ್ಮ ಸ್ನೇಹಿತರ ಎದುರುಗಡೆ ಕುಳಿತುಕೊಂಡು ಆ ಟಾಪಿಕ್ಕನ್ನು ವಿವರಣೆ ಮಾಡಿದಾಗ ನಿಮ್ಮಲ್ಲಿರುವಂತಹ ಮೈಂಡ್ ಕಾನ್ಸಂಟ್ರೇಷನ್ ತುಂಬ ಅಂದರೆ ತುಂಬ ಹೆಚ್ಚುತ್ತದೆ. ಯಾಕಂದರೆ ಇದರಿಂದ ನಿಮಗೆ ಮೈಂಡ್ ಪದೇ ಪದೇ ಓದುವುದರಿಂದ ಮತ್ತು ನೋಡಿ ಓದಿ ಅದನ್ನು ವಿವರಣೆ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಆ ಟಾಪಿಕ್ ತುಂಬ ಆಳವಾಗಿ ಹೋಗುತ್ತದೆ. ಆದರೆ ತುಂಬ ಜನ ಮಾಡುವಂತಹ ತಪ್ಪೇನೆಂದರೆ, ನೀವು ಓದಿದ ತಕ್ಷಣ ಅದನ್ನು ಬರೆಯುತ್ತೀರಿ ಮತ್ತು ಸ್ನೇಹಿತರ ಮುಂದೆ ಅಥವಾ ಕನ್ನಡಿಯ ಮುಂದೆ ಆ ಟಾಪಿಕ್ಕನ್ನು ಹೇಳುತ್ತೀರಿ, ಆದರೂ ನಿಮಗೆ ಆ ಟಾಪಿಕ್ ನೆನಪಿರುವುದಿಲ್ಲ. ಇದಕ್ಕೆ ಕಾರಣ ಏನೆಂದರೆ ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್. ಅಂದರೆ ಯಾವುದಾದರೂ ಒಂದು ಟಾಪಿಕ್ಕನ್ನು ಓದುವುದಕ್ಕೆ ಕುಳಿತಾಗ ಅಥವಾ ಓದುವುದಕ್ಕಿಂತ ಮುಂಚೆ ನಿಮಗೆ ನೀವೇ ಅಂದುಕೊಳ್ಳುತ್ತೀರಿ, ಈ ಟಾಪಿಕ್ ನನಗೆ ನೆನಪಿರುವುದಿಲ್ಲ ಎಂದು. ಆದ್ದರಿಂದ ನಿಮಗೆ ಯಾವ ಒಂದು ಅಂಶವೂ ಸಹ ನೆನಪಿರುವುದಿಲ್ಲ. ಮೊದಲಿಗೆ ನೀವು ಮಾಡಬೇಕಾಗಿರುವುದು ನಗುತ್ತಾ ಹೇಳಬೇಕು, ನನಗೆ ಎಲ್ಲವೂ ನೆನಪಿರುತ್ತದೆ. ನೀವು ಓದುವುದಕ್ಕಿಂತ ಮುಂಚೆ ನಾನೇ ಉತ್ತಮ ಮತ್ತು ನಾನು ಒಮ್ಮೆ ಓದಿದಾಗ ನನಗೆ ಎಲ್ಲವೂ ಸಹ ನೆನಪಿರುತ್ತದೆ ಎಂದು ಹೇಳಬೇಕು. ಹಾಗಾದರೆ ನಿಮ್ಮ ಡಿಸ್ಟ್ರಾಕ್ಷನ್ ಹಾಳಾಗುವುದಿಲ್ಲ. ಇಲ್ಲದಿದ್ದರೆ ನಿಮ್ಮ ಡಿಸ್ಟ್ರಾಕ್ಷನ್ ಖಂಡಿತವಾಗಲೂ ಹಾಳಾಗುತ್ತದೆ. ನಂತರ ನೀವೇನು ಮಾಡಬೇಕೆಂದರೆ, ಮೊದಲನೇದಾಗಿ ನಾನೇ ಉತ್ತಮ, ನಾನು ಓದಿದ್ದನ್ನು ನೆನಪಿಟ್ಟುಕೊಳ್ಳುವಂತಹ ವಿದ್ಯಾರ್ಥಿಯಾಗಿದ್ದೇನೆ ಎಂದು ಕುಳಿತುಕೊಂಡು ಓದಿ. ಇಲ್ಲದಿದ್ದರೆ ನಿಮಗೆ ಓದುವಾಗ ನಿದ್ದೆ ಬರುವುದು ಅಥವಾ ಆಲಸ್ಯತನ ಉಂಟಾಗುತ್ತದೆ. ಆದ್ದರಿಂದ ಈ 3 ಅಂಶಗಳನ್ನು ಖಂಡಿತವಾಗಿಯೂ ಪಾಲಿಸಬೇಕು. ನೆಕ್ಸ್ಟ್ 3ನೇ ಟ್ರಿಕ್ಸ್ ತುಂಬ ಅದ್ಭುತ. ಯಾಕಂತಂದರೆ ನೀವು ಯಾವುದಾದರೂ ಒಂದು ಟಾಪಿಕ್ಕನ್ನು ಓದಿದ ತಕ್ಷಣ ಸ್ವಲ್ಪ ಹೊತ್ತು ಮೊಬೈಲನ್ನು ಸ್ಕ್ರೋಲ್ ಮಾಡುತ್ತೀರಿ, ನಂತರ ಇನ್ನೊಂದು ಟಾಪಿಕ್ಕನ್ನು ಓದಲು ಕುಳಿತುಕೊಳ್ಳುತ್ತೀರಿ. ಇದರಿಂದ ನಿಮಗೆ ಓದಿದ್ದು ಸಹ ನೆನಪಿರುವುದಿಲ್ಲ, ಬದಲಿಗೆ ಮೊಬೈಲ್ ನೋಡಿದ್ದು ಸಹ ನೆನಪಿರುವುದಿಲ್ಲ. ಮೊದಲನೇದಾಗಿ ನೀವು ಓದಿರುವಂತಹ ಟಾಪಿಕ್ ನಿಮ್ಮ ಲಾಂಗ್ ಟೈಮ್ ಮೆಮೊರಿಯಲ್ಲಿ ಹೋಗಿ ಸರ್ವ್ ಆಗುತ್ತದೆ. ಆಗ ನೀವು ಏನು ಮಾಡುತ್ತೀರಾ, ಮೊಬೈಲನ್ನು ಯೂಸ್ ಮಾಡುತ್ತೀರಾ.
ನಂತರ ಅದು ಶಾರ್ಟ್ ಟೈಮ್ ಮೆಮೊರಿಯಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತದೆ. ಈ ರೀತಿ ಮಾಡುವುದರಿಂದ ನಿಮಗೆ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತದೆ ಮತ್ತು ಓದಿದ್ದನ್ನು ಸಹ ತಕ್ಷಣವೇ ಮರೆತು ಹೋಗುತ್ತೀರಿ ಮತ್ತು ನಿದ್ದೆಗೆ ಜಾರುತ್ತೀರಿ. ಹಾಗಾದರೆ ಇವುಗಳನ್ನು ಪಾಲಿಸಬೇಕೆಂದರೆ ನೀವು ಎಂತಹ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಓದುತ್ತೀರಾ ಎಂಬುದು ತುಂಬ ಮುಖ್ಯವಾಗುತ್ತದೆ. ನಾನು ಮೊದಲೇ ಹೇಳಿರುವುದರ ಹಾಗೆ ನಾನು ಹೇಳಿರುವಂತಹ ಈ ನಿಯಮಗಳನ್ನು ಖಂಡಿತವಾಗಿಯೂ ಪಾಲಿಸಿದರೆ ನಿಮಗೆ 100% ಆ ಟಾಪಿಕ್ ನೆನಪಿರುತ್ತದೆ. ಮೊದಲನೇದಾಗಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಓದಬೇಕು. ನಿಮಗೆ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಸಹ ಓದಿ ಮುಗಿಸಬೇಕು. ನಂತರ ಅದನ್ನು ಯಾರಾದರೂ ಮುಂದೆ ವ್ಯಕ್ತಪಡಿಸಬೇಕು, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್. ನೀವು ಓದಿದ ತಕ್ಷಣ ಆ ಟಾಪಿಕ್ಕನ್ನು ನಿಮ್ಮ ಗೆಳೆಯರ ಮುಂದೆ ಅಥವಾ ನಿಮಗೆ ಆಪ್ತರಾದಂತಹ ಯಾರಾದರೂ ಮುಂದುಗಡೆ ಆ ಟಾಪಿಕ್ಕನ್ನು ಹೇಳಿದಾಗ ಸಂಪೂರ್ಣವಾಗಿ ನೆನಪಿಟ್ಟುಕೊಳ್ಳುತ್ತೀರಾ. ಇಲ್ಲದಿದ್ದರೆ ಒಬ್ಬರೇ ಕುಳಿತಾಗ ಆ ಟಾಪಿಕ್ ಖಂಡಿತವಾಗಿಯೂ ನೆನಪಿರುವುದಿಲ್ಲ, ಬದಲಿಗೆ ಎಲ್ಲವನ್ನು ಮರೆತು ಹೋಗುತ್ತೀರಿ. ಹಾಗಾದರೆ ನೀವು ಏನು ಮಾಡಬಹುದು ಎಂದರೆ, ನಿಮಗೆ ಯಾರೂ ಸಹ ಹೇಳಲು ಸಾಧ್ಯವಾಗದಿದ್ದಾಗ ನೀವು ಯಾವುದಾದರೂ ಮೊಬೈಲ್ನಲ್ಲಿ ನಿಮಗೆ ಗೊತ್ತಿರುವಂತಹ ಅಂಶಗಳನ್ನು ರೆಕಾರ್ಡ್ ಮಾಡಬಹುದು. ನಂತರ ಅದನ್ನೇ ನೀವು ಕೇಳಬಹುದು. ಈ ರೀತಿ ಮಾಡಿರುವುದರಿಂದ ಸಹ ಅನುಕೂಲವಾಗುತ್ತದೆ. ನಂತರ ಅದನ್ನು ಬರೆಯಬೇಕು. ನೀವು ಯಾವ ಟಾಪಿಕ್ಕನ್ನು ಓದಿರುತ್ತೀರಾ ಆ ಟಾಪಿಕ್ಕನ್ನು ತಕ್ಷಣವೇ ನೋಡದ ಹಾಗೆ ಬರೆಯಬೇಕು. ಇದರಿಂದ ನಿಮಗೆ ಸ್ಟ್ರೆಸ್ ಫೀಲ್ ಸಹ ಕಡಿಮೆಯಾಗುತ್ತದೆ. ಇಲ್ಲದಿದ್ದರೆ ಖಂಡಿತವಾಗಿಯೂ ಸ್ಟ್ರೆಸ್ ಆಗುತ್ತದೆ. ನಂತರ ನೀವು ಓದುವಂತಹ ಸ್ಥಳ ಹೇಗಿರಬೇಕೆಂದರೆ ತುಂಬ ಶಾಂತವಾಗಿರಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಸೌಂಡ್ ಬರಲೇಬಾರದು. ಆಗ ಮಾತ್ರ ನಿಮಗೆ ಓದಲು ಉತ್ಸಾಹ ಸಹ ಹುಟ್ಟುತ್ತದೆ ಮತ್ತು ಓದಿದ್ದು ನೆನಪಿರುತ್ತದೆ. ಇವೆಲ್ಲವೂ ಸಾಧ್ಯವಾಗದಿದ್ದಾಗ ನೀವು ಗ್ರೂಪ್ ಸ್ಟಡಿಯೂ ಸಹ ಮಾಡಬಹುದು. ಏಕೆಂದರೆ ಅಲ್ಲಿರುವಂತಹ ಸ್ಥಳ ನಿಮಗೆ ತುಂಬ ಅನುಕೂಲವಾಗಿರಬೇಕು. ನಿಮ್ಮ ಗೆಳೆಯರ ಮುಂದೆ ಆ ಟಾಪಿಕ್ಕನ್ನು ಪದೇ ವಿವರಿಸುತ್ತಿರುವಾಗ ನಿಮ್ಮ ಮೆದುಳು ಅದನ್ನು ಸಂಪೂರ್ಣವಾಗಿ ಮತ್ತು ಬಲವಾಗಿ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತದೆ. ಈ ರೀತಿ ಮಾಡಿ ನೀವು ಸಹ ಟಾಪರ್ ಥರ ಮೈಂಡ್ಸೆಟ್ ಬೆಳೆಸಿ ಹಾಗೂ ಪ್ರತಿ ಪರೀಕ್ಷೆಯಲ್ಲಿ ಅಧಿಕ ಅಂಕಗಳನ್ನು ತೆಗೆದುಕೊಂಡು ನಿಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಬರೆಯಿರಿ. ಹಾಗೂ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.